ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಇಷ್ಟ ಆಗುವಂಥ ಸೂಪರಾಗಿ ವರ್ಕ್ ಆಗುವಂಥ ಒಂದು ಮ್ಯಾಜಿಕಲ್ ರೋಸ್ಮೆರಿ ಜೆಲ್ ಅಂತಲೇ ಹೇಳ್ಬೋದು. ಏನಪ್ಪ ಇದು ರೋಸ್ಮೆರಿ ಜೆಲ್ ಅಂತ ಹೇಳ್ತೀರಾ ಅಂದ್ಕೊಳ್ತಾ ಇದ್ದೀರಾ. ರೋಸ್ಮೆರಿ ವಾಟರ್ ಗೊತ್ತು, ರೋಸ್ಮೆರಿ ಜೆಲ್ ಹಿಂಗಾಗುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ. ಹೌದು ರೀ, ಅದರಲ್ಲೇ ಇರೋದು ಸೀಕ್ರೆಟ್. ಇದರಿಂದ ನಮಗೆ ದಟ್ಟವಾದ ಒಂದು ಹೆಲ್ದಿಯಾದಂಥ ರೇಷ್ಮೆ ಅಂತ ಸಿಲ್ಕಿಯರ್ ನಮಗೆ ಸಿಗುತ್ತೆ. ಮತ್ತು ಕಂಪ್ಲೀಟಾಗಿ 1-2 ದಿನದಲ್ಲೇ ನಮಗೆ ಏರ್ ಫಾಲು ಕಡಿಮೆ ಆಗುತ್ತೆ. ಅಥವಾ ಕಡಿಮೆ ಆಗೋದಕ್ಕಿಂತ ಹೆಚ್ಚಾಗಿ ಏರ್ ಫಾಲೇ ಸ್ಟಾಪ್ ಆಗುತ್ತೆ ಅಂದರೆ ಯಾರು ತಾನೇ ಇಷ್ಟಪಡಲ್ಲ ಹೇಳಿ, ಯಾರಿಗೆ ತಾನೇ ಕ್ಯೂರಿಯಾಸಿಟಿ ಇರಲ್ಲ ಹೇಳಿ. ಇದನ್ನು ಹೇಗೆ ಮಾಡೋದು, ಯಾವ ಥರ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋದು ಹೇಗೆ ಅಂತ ಅಂದರೆ ನಾನು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ, ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತೀನಿ. ಫಸ್ಟು ಒಂದು ಸ್ಟೀಲ್ ಪಾತ್ರೆ ತಗೊಂಡು 1/4 ಲೀಟ್ರ್ ನೀರು ಹಾಕೋಬೇಕು. 2 ಟೇಬಲ್ ಸ್ಪೂನ್ ಅಕ್ಕಿ, 2 ಟೇಬಲ್ ಸ್ಪೂನು ಅಗಸೆ ಬೀಜ, 2 ಟೇಬಲ್ ಸ್ಪೂನ್ ಮೆಂತ್ಯ, 2 ಟೇಬಲ್ ಮೆಂತ್ಯ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 3-4 ಟೇಬಲ್ ಸ್ಪೂನಷ್ಟು ಒಂದು 3 ಡೇಸಿಗೆ ಬೇಕು ನಿಮಗೆ ಅಂದರೆ. ಒಂದು ವಾರಕ್ಕೆ ಒಂದು ಸಲ ಮಾಡಿಕೊಂಡ್ರು ನಡೆಯುತ್ತೆ. ಆರಾಮಾಗಿ ಫ್ರಿಡ್ಜಲ್ಲಿ ಇಟ್ಕೊಂಡು ನೀವು ಯೂಸ್ ಮಾಡ್ಬೋದು. 3 to 4 ಟೇಬಲ್ ಸ್ಪೂನಷ್ಟು ರೋಸ್ಮೆರಿ ಹಾಕ್ಕೊಂಡ್ರೆ ಆಗುತ್ತೆ. ಇದನ್ನು ಸ್ಲಿಮ್ಮಲ್ಲೇ ನಿಧಾನವಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಅದು ಜೆಲ್ ರೀತಿ ಬರೋವರೆಗೂ ನಾವು ಕುದಿಸ್ಕೋಬೇಕಾಗುತ್ತೆ. ಇದರಿಂದ ನಮಗೆ ರೂಟಿಂದನೇ ಹೇರ್ ರಿಪೇರ್ ಮಾಡುತ್ತೆ. ಮತ್ತು ಡ್ರೈ ಹೇರು, ಫ್ರಿಝಿ ಹೇರ್ ಅಂತ ಹೇಳ್ತೀವಿ, ಆ ಥರ ಪ್ರಾಬ್ಲಮ್ಸ್ ಇರೋರಿಗೆ ಸ್ಮೂತಾಗುತ್ತೆ, ಸಾಫ್ಟ್ ಆ್ಯಂಡ್ ಶೈನಿಯಾಗುತ್ತೆ. ನೋಡೋಕ್ಕೆ ಒಂಥರ ಖುಷಿ ಆಗ್ತಾ ಇರುತ್ತೆ. ಒಂದು ಹೇರ್ ವಾಶಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಇದು ಎಷ್ಟು ವರ್ಕ್ ಆಗುತ್ತೆ ನಮಗೆ ಅಂತ. ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ನಿಮಗೆ ಗೊತ್ತಾಗುತ್ತೆ ಇದ್ರ ರಿಸಲ್ಟ್ ಹೇಗಿದೆ ಅಂತ. ಇದೇ ಒಂದು ಜೆಲ್ ರೀತಿ ಕನ್ವರ್ಟ್ ಆಗುತ್ತೆ. ಅದೇ ನಮ್ಮ ಸೀಕ್ರೆಟ್ ರೋಸ್ಮೆರಿ ಜೆಲ್ ಅಂತ. ಮೇಯ್ನು ನಾವು ಹೇರ್ ಗ್ರೋತ್ ಮಾಡ್ಕೋಬೇಕು ಅಂದರೆ ಅದಕ್ಕೆ ನಾವು ಫಸ್ಟು ಪ್ರಿಕಾಷನ್ ಯಾವ ಥರ ಮಾಡ್ಕೋಬೇಕು, ಏರ್ ಫಾಲ್ ಆಗ್ತಾ ಇದೆಯಾ, ಡ್ರೈ ಸ್ಕ್ಯಾಲ್ಪ್ ಇದೆಯಾ, ಅದನ್ನು ನಾವು ಕಂಟ್ರೋಲ್ ಮಾಡಬೇಕು. ಅದನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ನಾವು ಈ ಜೆಲ್ನ ಉಪಯೋಗಿಸ್ಬೇಕು. ಅದು ಕಡಿಮೆ ಇದ್ದರೆ ತಾನೇ ಕೂದಲು ಬೆಳವಣಿಗೆಗೆ ಚೆನ್ನಾಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಬಿಸಿಲಿಗೆ ಹೋಗೋದು ಕಡಿಮೆ ಮಾಡಿಬಿಟ್ಟಿದ್ದೀವಿ. ನಮಗೆ ಡಿ ವಿಟಮಿನ್ ಕೊರತೆ ಇರುತ್ತೆ, ಐರನ್ ಕಂಟೆಂಟ್ ಕೊರತೆ ಇರುತ್ತೆ. ಹಾಗಾಗಿ ಈ ಥರ ಹೇರ್ ಫಾಲ್ಸ್ ಎಲ್ಲ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿ ನಾವು ಒಂದು ಒಳ್ಳೆ ಹೆಲ್ದಿ ಹೇರ್ ಪಡ್ಕೊಳ್ಬೇಕು ಅಂತ ಅಂದರೆ ನಾವು ಏನು ಮಾಡಬೇಕಂದ್ರೆ ಬೇಗ ಮಲಗಬೇಕು, ಹೆಚ್ಚಾಗಿ ನೀರು ಕುಡಿಬೇಕು, ಬೇಗ ಹೇಳಬೇಕು. ಬೆಳಗ್ಗಿನ 7:30 ಇಂದ 8:30ವರೆಗೆ ಎಳೆ ಬಿಸಿಲಿರುತ್ತಲ್ಲ, ಆ ಬಿಸಿಲಲ್ಲಿ ಒಂದು 20 ಮಿನಿಟ್ಸ್ ವಾಕ್ ಮಾಡಿದ್ರೂ ನಮಗೆ ಒಳ್ಳೆ ವಿಟಮಿನ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳ್ತೀನಿ. ಈ ಥರ ಒಂದು ಹೆಲ್ದಿಯಾದ ಹೇರ್ ಜೆಲ್ ಅಂತಲೇ ಹೇಳ್ಬೋದು, ಅಥವಾ ಹೇರ್ ಪ್ಯಾಕ್ ಅಂತ ಹೇಳ್ಬೋದು. ಇದನ್ನು ಮನೆಯಲ್ಲೇ ಮಾಡಿಕೊಂಡು ಟ್ರೈ ಮಾಡಿ ನೋಡಿ, ಇದ್ರ ರಿಸಲ್ಟ್ ನಿಮಗೆ ಹೇಗಿದೆ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ಇದನ್ನು ನಾವು ಸೋಸ್ಕೊಂಡಾದಮೇಲೆ ಆ ಜೆಲ್ನ ಕಂಪ್ಲೀಟಾಗಿ ಅದು ಏನು ಇಂಗ್ರೀಡಿಯೆಂಟ್ಸ್ ಮಿಕ್ಕಿರುತ್ತೆ ಅದನ್ನು ನಾವು ವೇಸ್ಟ್ ಮಾಡೋದು ಬೇಡ. ಅದನ್ನು ನಾವು ಪ್ಯಾಕ್ ರೀತಿ ಯೂಸ್ ಮಾಡ್ಕೋಬೋದು. ಅದನ್ನು ಗ್ರೈಂಡ್ ಮಾಡಿಕೊಂಡು ಆನಂತರ ನಾವು ಅದನ್ನು ಹೇರ್ ಪ್ಯಾಕ್ ಥರ ಯೂಸ್ ಮಾಡ್ಬೋದು. ಸ್ಪಾ ಮಾಡಿಸೋದೆಲ್ಲ ಅವಶ್ಯಕತೆಯೇ ಇರಲ್ಲ. ನಮಗೆ ಒಂದು 10 ಡೇಸ್ವರೆಗೂ ಆ ಸ್ಮೂತ್ನಿಂಗ್ ಥರನೇ ವರ್ಕ್ ಆಗುತ್ತೆ ನಮಗೆ. ಇದು ಸಾಫ್ಟ್ನೆಸ್ ಆಗಿರ್ಬೋದು, ಸ್ಕ್ಯಾಲ್ಪ್ ಹೈಡ್ರೇಟಿಂಗ್ ಆಗಿ ಇಡೋದ್ರಿಂದ ಆಗಿರ್ಬೋದು, ಚೆನ್ನಾಗಿ ವರ್ಕ್ ಆಗುತ್ತೆ ನಮಗೆ. ಅದನ್ನು ಯಾರು ವೇಸ್ಟ್ ಮಾಡಬೇಡಿ, ಅದನ್ನು ಪ್ಯಾಕ್ ಥರ ಯೂಸ್ ಮಾಡ್ಕೊಳ್ಳಿ. ಅದನ್ನು ಫ್ರಿಡ್ಜಲ್ಲಿ ಇಟ್ಕೊಂಡು ಇನ್ನು 2 ಡೇಸ್ ಬಿಟ್ಬಿಟ್ಟು ಪ್ಯಾಕ್ ಥರ ಯೂಸ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ ರಿಸಲ್ಟು. ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮೂಲಕ ಏನಾರು ಇದ್ದರೆ ತಿಳಿಸಿ. ಇನ್ನು ಮುಂದೆ ಇದೇ ರೀತಿ ಸ್ಕಿನ್ ಕೇರ್, ಹೇರ್ ಕೇರ್ ಬಗ್ಗೆ ಒಂದೊಂದು ವೀಡಿಯೋಸ್ ಬರ್ತಾನೆ ಇರುತ್ತೆ. ನನಗೂ ಸಪೋರ್ಟ್ ಮಾಡಿ. ವಾಯ್ಸ್ ಓವರಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ.
ಅಷ್ಟೇ, ಇನ್ನೇನು ಹೇಳಬೇಕು ಗೊತ್ತಾಗ್ತಿಲ್ಲ. ಇದನ್ನು ಟ್ರೈ ಮಾಡಿ ನೋಡಿ, ಖಂಡಿತ ನೀವು ಇಷ್ಟಪಡ್ತೀರಾ. ನಿಮ್ಗೆ ಖಂಡಿತ ವರ್ಕ್ ಆಗುತ್ತೆ. ನಿಮ್ಗೆ ಏನೇ ಕೆಮಿಕಲಿಂದ ಹೇರ್ ಡ್ಯಾಮೇಜ್ ಆಗಿದ್ರೂ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು.